ಎಷ್ಟು ಇಂಪ್ರೂವ್ ಆಗುತ್ತೆ ಅನ್ನೋದು ಅಂತೆಲ್ಲ ಯೋಚನೆ ಮಾಡಿಕೊಂಡು ರಾಮಚಂದ್ರ ಒಂದು ಸಭೆ ಕರೆದು ಆಗ ನಾನು ಹೋಗಿ ನಮ್ಮ ಉಸ್ತುವಾರಿ ಸಚಿವರ ಹೋದೆ. ಸರ್ ಈಗ ಒಂದು ಸಭೆ ಕರೆದಿದ್ದಾರೆ, ನಾವಲ್ಲಿ ಹೋಗ್ತಾ ಇದ್ದೀವಿ, ನಾವೇನಂತ ಹೇಳೋಣ, ಧೈರ್ಯವಾಗಿ ಹೇಳೋಣ, ತಾಲೂಕು ಮಾಡ್ತೀವಿ ಅಂತ ಹೇಳಿದ್ರು. ಅದರಿಂದ ನೀವು ಯಾರು ನಾವು ಇದು ಮಾಡೋದು ಬೇಡ, ಈಗ ಆಲ್ರೆಡಿ ಅವ್ರು ಹೇಳಿದ್ದಾರೆ, ನಾವು ಖಂಡಿತ CM ಹತ್ರ ನಾವು ಮಾತಾಡಿದ್ದೀವಿ. ಈಗಾಗಲೇ ಖಂಡಿತ ತಾಲೂಕು ಮಾಡೋಕ್ಕೆ ನಮಗೂ ಸುಮಾರು ವರ್ಷದ ಬೇಡಿಕೆ ಇದು. ಅದರಿಂದ ನಾವು ತಾಲೂಕು ಮಾಡಿದ್ರೆ ಈ ಒಂದು ಇದರಲ್ಲಿ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಪದ್ಧತಿ ಅಂತ ನನಗೂ ಗಮನಕ್ಕೆ ಬಂದಿದೆ ಅಮ್ಮ. ಈಗಾಗಲೇ ನಾನು CM ಹತ್ರ ಮಾತಾಡಿದ್ದೀನಿ, ಖಂಡಿತ ಮಾಡಿಸೋಣ, ಧೈರ್ಯವಾಗಿ ಮಾತಾಡಿ, ಅದನ್ನೇನು ಹೋಗಿ ನೀವು ಸಭೆಗೆ ಹೋಗಿ ಮಾತಾಡಿ ಅಂತ ಹೇಳಿದ್ದಾರೆ. ಅದರಿಂದ ಇದು ಆಗೋಲಿ ಸರ್, ಗ್ಯಾರಂಟಿ ಆಗಿದೆ. ಉಸ್ತುವಾರಿ ಸಚಿವರು ತುಂಬನೇ ಕೇರ್ ತಗೊಂಡು ಇದರ ಬಗ್ಗೆ ಮಾಡುವಂತ ಕೇಳ್ಕೊಂಡು ಬಂದಿರೋದ್ರಿಂದ ಸಭೆ ನಾನು ತಿಳಿಸ್ತಾ ಇದ್ದೀನಿ. ಅದರಿಂದ ಯಾರು ನಾವು ಇದು ಆಗಲ್ಲ ಅನ್ನೋದನ್ನ ಅನ್ನಿಸ್ಕೊಳ್ಳೋ ಹೋಗಿಲ್ಲ ಈಗ.